ಜಾಗ ಇಲ್ಲ, ಹೋಗಿ ಹೋಗಿ ಹೋಗಿ. ಅನೇಕ ಕಾಂಗ್ರೆಸ್ ಇಲ್ಲಿ ಆಗಮಿಸಿದರೆ ನಿಮ್ಮ ಮನೆಗಳ ಬಾಗಿಲಿಗೆ ಬಂದು ಈ ಬಡಾವಣೆಯ ಎಲ್ಲ ಮತದಾರ ಬಂಧುಗಳ, ತಾಯಂದಿರ, ಯುವಕ ಮಿತ್ರರ, PRI ಕಾಲೋನಿ, ಗುಂಡೂರಾವ್ ಕಾಲೋನಿ ಎಲ್ಲ ಮತದಾರ ಬಂಧುಗಳ, ತಾಯಂದಿರ, ಎಲ್ಲ ಯುವಕ ಮಿತ್ರರ, ಕಾಂಗ್ರೆಸ್ ಪಕ್ಷದ ವತಿಯಿಂದ ನಾನು, ಮಾನ್ಯ ದೇಶಪಾಂಡೆ ಅವರು, ಉಗ್ರಪ್ಪನವರು, ತೇಜಸ್ವಿನಿಯವರು, ಎಂ ಕೃಷ್ಣಪ್ಪನವರು, ರೋಷನ್ ಬೇಗ್, ರೇವಣ್ಣ, ನರೇಂದ್ರ ಬಾಬು, ನಾವೆಲ್ಲರೂ ಕೂಡ ನಿಮ್ಮ ಮನೆ ಬಾಗಿಲಿಗೆ ಬಂದು ನಮ್ಮ ಪಕ್ಷದ ಅಭ್ಯರ್ಥಿ ಪ್ರಿಯಾ ಕೃಷ್ಣ ಅವರಿಗೆ ಆಶೀರ್ವಾದ ಮಾಡಬೇಕು ಅಂತೇಳಿ ನಿಮ್ಮಲ್ಲಿ ಮನವಿ ಮಾಡಲಿಕ್ಕೋಸ್ಕರ ಬಂದಿದ್ದೇವೆ. ಇದರಿಂದ ಕಾಂಗ್ರೆಸ್ ಪಕ್ಷದ ಅಭ್ಯರ್ಥಿಯಾಗಿದ್ದಂತ ಸೋಮಣ್ಣವರಿಗೆ ಆಶೀರ್ವಾದ ಮಾಡಿ ಕಳಿಸಿದ್ರಿ. ಸೋಮಣ್ಣವರು 5 ವರ್ಷ ಕಾಂಗ್ರೆಸ್ ಪಕ್ಷದಲ್ಲಿ ಇರಬೇಕು ಅಂತೇಳಿ ನಿಮ್ಮ ಆಶೀರ್ವಾದ ಇದ್ದದ್ದು. ಅಂದ್ರೆ ಒಂದೇ ವರ್ಷದಲ್ಲಿ ಕಾಂಗ್ರೆಸ್ ಪಕ್ಷಕ್ಕೆ ದ್ರೋಹ ಮಾಡಿ, ಜನರು ಯಾರು ಮತ ಕೊಟ್ಟಿದ್ರು, ಗೆಲ್ಲಿಸಿಕೊಂಡಿದ್ರು, ಅವ್ರಿಗೆ ದ್ರೋಹ ಮಾಡಿ ಕಾಂಗ್ರೆಸ್ ಪಕ್ಷವನ್ನು ತೊರೆದು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿದ್ದಾರೆ. ತತ್ವ ಸಿದ್ಧಾಂತಗಳಿಗೋಸ್ಕರವಾಗಿ ಅವರು ಭಾರತೀಯ ಜನತಾ ಪಕ್ಷಕ್ಕೆ ಹೋಗಿರ್ತಕ್ಕಂಥದ್ದಲ್ಲ, ಕಾಂಗ್ರೆಸ್ ಪಕ್ಷ ಬಿಟ್ಟಿರ್ತಕ್ಕಂಥದ್ದಲ್ಲ. ಕಾಂಗ್ರೆಸ್ನಲ್ಲಿ ಅವರಿಗೆಲ್ಲ ಸ್ಥಾನಮಾನಗಳು ಕೂಡ ಸಿಕ್ಕಿತ್ತು, ರಾಜಕೀಯ ಶಕ್ತಿಯನ್ನು ಕೂಡ ಕೊಟ್ಟಿತ್ತು. ಇದ್ದು ಕೂಡ ಕೇವಲ ಸ್ವಾರ್ಥಕ್ಕೋಸ್ಕರ, ಅಧಿಕಾರಕ್ಕೋಸ್ಕರ, ಒಂದು ಮಂತ್ರಿ ಆಗಬೇಕು ಅಂತಕ್ಕಂಥ ಒಂದೇ ಒಂದು ಉದ್ದೇಶದಿಂದ ಮತ್ತೆ ಯಡಿಯೂರಪ್ಪನವರ ಸರ್ಕಾರವನ್ನ ಉಳಿಸಬೇಕು 5 ವರ್ಷ ಅನ್ನೋ ಕಾರಣಕ್ಕೋಸ್ಕರ ಗೋವಿಂದರಾಜನಗರ ಕ್ಷೇತ್ರದ ಎಲ್ಲ ಮತದಾರರಿಗೆ ದ್ರೋಹ ಮಾಡಿ, ಅಗೌರವ ಮಾಡಿ ಇವತ್ತು ಭಾರತೀಯ ಜನತಾ ಪಕ್ಷವನ್ನು ಸೇರಿದ್ದಾರೆ. ಪಕ್ಷಕ್ಕೆ ದ್ರೋಹ ಮಾಡಿದಂಥವರಿಗೆ, ಜನರಿಗೆ ದ್ರೋಹ ಮಾಡಿದಂಥವರಿಗೆ ಮತ್ತೆ ತಾವು ಆಶೀರ್ವಾದ ಮಾಡತಕ್ಕಂಥದ್ದು ಯೋಗ್ಯತೆ ಅಲ್ಲ ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಈಗ ಅವರು ಕಾಂಗ್ರೆಸ್ ಪಕ್ಷದ ಮೇಲೆ ಅನೇಕ ಟೀಕೆಗಳನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದ್ದಾರೆ. ಹಂಗೆ ಹೊಸರು ಕಟ್ಟಿದ್ರೆ 1 ವರ್ಷದ ಬದುಕಿದ್ರೆ ಇವರು ಕಳ್ಳನಿಗೊಂದು ಪಿಳ್ಳೆನೆವ ಅಂತೇಳಿ ಈಗ ಹೊಸರು ಕಟ್ತಾ ಇತ್ತು. ಅದಕ್ಕೋಸ್ಕರ ಬಿಜೆಪಿಗೆ ಹೋಗಿದ್ರೆ ಸೋಮಣ್ಣ, ಜನರು ಅಷ್ಟು ಬೆದರಲ್ಲಪ್ಪ, ಜನರನ್ನ ಯಾಮಾರ್ಸಕ್ ಸಾಧ್ಯ ಆಗೋದಿಲ್ಲ. ನೇರವಾಗಿ ಹೇಳ್ಬಿಡು ಜನರಿಗೆ, ನನಗೆ ಅಧಿಕಾರ ಬೇಕಾಗಿತ್ತು, ಕುರ್ಚಿ ಬೇಕಾಗಿತ್ತು, ದುಡ್ಡು ಬೇಕಾಗಿತ್ತು, ಅದಕ್ಕೋಸ್ಕರ ಬಿಜೆಪಿಗೆ ಹೋಗಿದ್ದೀನಿ ಅಂತ ಅಟ್ಲೀಸ್ಟ್ ಜನ ಸದ್ಯ ನಾವು ಹೇಳ್ತಾರೆ ಅಂತ ಹೋಗ್ತಾರೆ. ಅದು ಬಿಟ್ಟು ನಾನು ಏನೋ ಬಹಳ ಉದಾರ ಮಾಡಕ್ ಹೋಗಿದ್ದೀನಿ ಅಂತ ಹೇಳ್ತಾ ಇದ್ದೀನಿ. ಯಾರು ನಂಬ್ತಾರ? ಯಾರು ನಂಬಲ್ಲ ಸೋಮಣ್ಣ. ಈ ನಾಟಕಗಳಿಗೆಲ್ಲ ಕೊನೆ ಆಡಬೇಕು. ಪದೇ ಇನ್ನೊಂದು ನಾಟಕಗಳು ಆಡ್ತಾರೆ. ಈಗ ಈ ಭಾಗದಲ್ಲಿ ಮನೆಗಳನ್ನ ಕಟ್ಟಬೇಕು ಅಂತೇಳಿ ತೀರ್ಮಾನ ಮಾಡಿರ್ತಕ್ಕಂಥದ್ದು ನರೇಂದ್ರ ಬಾಬು MLA ಆಗಿದ್ದಾರೆ. ಅದಕ್ಕೆ ಬರ್ತಕ್ಕಂಥ ದುಡ್ಡು ನರುಪ್ಸ್ ದುಡ್ಡು, ಕೇಂದ್ರ ಸರ್ಕಾರದ ಹಣ. ಈ ಸೋಮಣ್ಣ ಕೆಡುವಾಗ ಇವನೇ ಯಾರು? ಇವ ಒಳೆ ನೀರು ದೊಡ್ಡ ನಾಯಕನ ಇವ. ನಾನು ಹೇಳ್ತೀನಿ, ಸೋಮಣ್ಣಂತವ್ರು 100 ಜನ ಸೋಮಣ್ಣರು ಬಂದರೂ ಕೂಡ ಇದು ಹಿಂದಿನ ಸರ್ಕಾರ ಮಾಡಿದ್ದದ್ದು, ಕೇಂದ್ರ ಸರ್ಕಾರದಿಂದ ಬರ್ತಕ್ಕಂಥ ಹಣ. 100 ಸೋಮಣ್ಣಗಳು ಕೂಡ ಇದನ್ನು ಕೆಡವಲಿಕ್ಕೆ ಸಾಧ್ಯ ಇಲ್ಲ. ಅದರಿಂದ ಧೈರ್ಯವಾಗಿ ಕಾಂಗ್ರೆಸ್ ಬಗ್ಗೆ ಓಟ್ ಹಾಕಿ.
ಇದ್ದಾಗ. ಈಗ ನಾ ಬಿಜೆಪಿ ಹೋಗ್ಬಿಟ್ಟು ಸೋಮಣ್ಣ ನೀವು ಓಟ್ ಕೊಡಿದ್ರೆ ಕೆಡಬಿಡ್ತೀನಿ, ಮನೆಗಳು ಕೆಡಬಿಡ್ತೀನಿ ಅಂತಂದ್ರೆ ಸೋಮಣ್ಣ ಕೈಲಿ ಆಗ್ತದ? ಸೋಮಣ್ಣ ಕೈಲೆಲ್ಲ ಯಡಿಯೂರಪ್ಪನ ಕೈಲೂ ಆಗೋದಿಲ್ಲ. ಏನಿರೋದು ಮತ್ತೆ ಕೆಡವಿ ಮತ್ತೆ ಮತ್ತೆ ಆ ಕೆಲಸ ಮಾಡಿ 18ನೇ ತಾರೀಕು ಮತಗಟ್ಟೆಗೆ ಹೋಗಿ ಸೋಮಣ್ಣ ನಮ್ಮನ್ನು ಎದುರಿಸ್ತೀಯ ಕೃಷ್ಣ ಗೆಲ್ಸ ಮನಗೋಯ್ತಾನೆ. ದಯಮಾಡಿ ಭಾಗದ ಎಲ್ಲ ಮತದಾರರಲ್ಲಿ ನೀವೆಲ್ಲ ಧೈರ್ಯ ಓಟ್ ಹಾಕ್ಬೇಕು. ಅಲ್ಲ ಇದನ್ನು ತಾವು ಗಮನ ಇಟ್ಕೋಬೇಕು. ಇವತ್ತು ಎಲ್ಲೆಲ್ಲಿ ಸ್ಲಮ್ಗಳಲ್ಲಿ ಮನೆಗಳು ಕಟ್ತಾ ಇದ್ದೀವಿ ಆ ಎಲ್ಲ ದುಡ್ಡು ಕೂಡ ಗರ್ಭಸ್ ದುಡ್ಡು, ಕೇಂದ್ರ ಸರ್ಕಾರದಿಂದ ಬಂದದ್ದು. ಅಂಬೇಡ್ಕರ್ ಸ್ಟೇಡಿಯಂ ಕಟ್ಟಿದ್ದು ಕೂಡ ಕಾಂಗ್ರೆಸ್ ಸರ್ಕಾರ. ಇಷ್ಟೆಲ್ಲ ಇರುವಾಗ ದಯಮಾಡಿ ಬಿಜೆಪಿಯ ಮಾತುಗಳಿಗೆ, ಸೋಮಣ್ಣನವರ ಮೋಸದ ಮಾತುಗಳಿಗೆ ಮರಳಾಗಬೇಡಿ, ಅವರ ಎದುರಿಕೆಗೆ ಬಗ್ಗಬೇಡಿ. ಅವ್ರು ಎದುರಿಸಿದ್ರೆ ನಾವಿದ್ದೀವಿ, ನಾವು ಇಬ್ಬರು ಹೋರಾಟ ಮಾಡ್ತೀವಿ, ಎದುರಿಸಬೇಡಿ. ಕಾಂಗ್ರೆಸ್ ಓಟ್ ಹಾಕಿ 10 ವರ್ಷಕ್ಕೆ ಓಟ್ ಹಾಕಿ. ನಮಗೂ ನಮಸ್ಕಾರ.